ಚಾಕು ಇಲ್ಲ ಬಿಡು. ಕವ್ಯ, ನೀರ್ ಕೊಡೆ. ಅಲ್ಲೇ ಐತಲ್ಲ ಕುಡಿ. ಎಲ್ಲ ಯಾರು ನಮ್ಮ ಕೇಳಲ್ಲ ಮನೇಲಿ. ಲೈಫ್ ಒಂಥರ ಖರಾಬ್ ಗುರು. ಸಾಲ 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 ಲೈಫಲ್ಲಿ ಫುಲ್. ಇದೊಂದು ಫೋನ್ ಬೇರೆ ಇದು. ಯಾರ್ದಾದ್ರು ಫೋನ್ ಇತ್ತು? ಯಾಕೆ ಬೇಜಾರಾಗಿದ್ಯಾ? ಡ್ಯೂಟಿಲಿ ಏನಾದ್ರು ಜಗಳ ಆಯ್ತಾ? ಏನಿಲ್ಲ ಬಿಡು. ಯಾರಾದ್ರೂ ಫೋನ್ ಮಾಡಿ ಏನಾದ್ರು ಬೈದ್ರಾ? ಅಮ್ಮನ್ ಮಿಡ್ಲ್ ಕ್ಲಾಸ್ ಲೈಫ್ ಹುಟ್ಟಿ ತಪ್ಪು ಗುರು. ಸಾಲ 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 ಅವಶ್ಯಕತೆ ತಂದ್ಬಿಟ್ಟು ಯಾವ್ದೋ ಫ್ರೆಂಡ್ ಮಾತು ತಿಳ್ಕೊಂಡು ಲೋನ್ ಅಮೌಂಟ್ ತಗೊಂಡೆ. ನಾಳೆ ಕಟ್ಟಿಲ್ಲ ಅಂತ ಅಂದ್ರೆ ಮನೆ ತಗ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರ ಅಮೌಂಟ್ ಇಸ್ಕೊಂಡಿದ್ ಬೋಳಿ ಮಕ್ಕಳು ಒಬ್ಬನ ಕಲೆಕ್ಷನ್ ಮಾಡ್ತಾ ಇಲ್ಲ. ಅವ್ರಿಗೆ ಅವಶ್ಯಕತೆ ಇದ್ದಾಗ ಸ್ವಲ್ಪ ಕಾಲ್ ಮಾಡ್ತಾರೆ, ಅಮೌಂಟ್ ಹಾಕ ಮಗ, ಅಮೌಂಟ್ ಹಾಕು, ನಾಳೆ ಕೊಟ್ಬಿಡ್ತೀನಿ, ಅವಾಗ ಕೊಟ್ಬಿಡ್ತೀನಿ, ಅವಾಗ ಕೊಟ್ಬಿಡ್ತೀನಿ ಅಂತ. ನಾವು ಕಾಲ್ ಮಾಡಿದಾಗ ಒಂದು ಕಾಲ್ ಕೂಡ ರಿಸೀವ್ ಮಾಡಲ್ಲ ಇವರು. 2 ತಿಂಗಳಾಯ್ತು ಮನೆ ಬಳೆ ಕಟ್ಟಿ. ಮನೆ ಓನರು 3 ಟೈಮ್ ಕಾಲ್ ಮಾಡವ್ರೆ. ಏನಂತ ಹೇಳೋದು? ನಾಳೆ ಲೋನ್ ಕಟ್ಟಲಿಲ್ಲ ಅಂತ ಅಂದ್ರೆ ಮನೆದಾಗ ಹುಡುಕೋಬತ್ತೀನಿ ಅಂತ ಹೇಳ್ತಾ ಅವ್ರೆ. ಏನ್ ಮಾಡೋದು? ಇಷ್ಟು ನಾಳೆ 12 ಗಂಟೆಗೆ ಅಮೌಂಟ್ ಕೊಡಬೇಕು. ನನ್ನ ಹತ್ರ ಅಮೌಂಟ್ ಇಲ್ಲ. ನನ್ನ ಹತ್ರ ಇಸ್ಕೊಂಡು ಯಾವನೂ ಕಾಲ್ ಶುರು ಮಾಡ್ತಾ ಇಲ್ಲ. ಮತ್ತೆ ಮನೆ ಬೆಳೆ ಕಟ್ಟಬೇಕು. ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ವಪ್ಪ. 12 ಗಂಟೆಗೆ ಅಮೌಂಟ್ ಕೊಡಬೇಕು. ಇದನ್ನ ತಕೊಳ್ಳಿ. ಏನಕ್ಕೆ? ಇದನ್ನ ಅಡೆ ಇಟ್ಬಿಟ್ಟು ಏನ್ ಸಾಲ ಐತೆ ತೀರ್ಸಿ ಅಮೌಂಟ್ ಆದಾಗ ನಾವು ಬಿಡಿಸ್ಕೊಳ್ಳೋಣ. ಕಿವಿಗೆ ಏನಾಗ್ತೀಯಾ? ಮತ್ತೆ ಬಿಡಿಸ್ದಾಗ ಹಾಕೊಂಡ್ರಾಯ್ತು. ಯಾರೋ ನನ್ನ ರೀತಿ ಲೈಫ್ ಮಾಡ್ಕೋಬೇಡಿ. ಸ್ವಂತ ಹೆಂಡತಿ ವಾಲನ ಅಡೆ ಇಟ್ಟು ಸಾಲ ತೀರ್ಸೋತಾರ. ನಮ್ದು ಹತ್ರ ಅಮೌಂಟ್ ಇಸ್ಕೊಂಡವರು ಟೈಮ್ ಕರೆಕ್ಟಾಗಿ ಕೊಟ್ರೆ ಏನೂ ಆಗಲ್ಲ. ನಾವು ಕಾಲ್ ಮಾಡಿದ್ರು 10 ಕಾಲ್ ಮಾಡಿದ್ರು ಒಂದು ಕಾಲ್ ಪಿಟ್ ಮಾಡಿ ಹೇಳಲ್ಲ. ಆದ್ರೆ ಅವ್ರಿಗೆ ಅವಶ್ಯಕತೆ ಇದ್ದಾಗ 10 ಕಾಲ್ ಮಾಡ್ತಾರೆ. ಮಗ ಇವತ್ತು ಆಗ್ತೀಯಾ, ನಾಳೆ ಆಗ್ತೀಯಾ, ತುಂಬ ಎಮರ್ಜೆನ್ಸಿ ಇತ್ತು, 2 ತಿಂಗಳು ಬಿಟ್ಟು ಕೊಡ್ತೀನಿ, 2 ದಿನ ಬಿಟ್ಟು ಕೊಡ್ತೀನಿ ಅಂತ. ಅವ್ರಿಗೆ ಏನೇ ಡೇಟ್ ಕೊಟ್ಬಿಟ್ರೆ ನಮಗೆ ಖುಷಿ ಆಗುತ್ತೆ. ಬಟ್ ಅವ್ರು ನಾವು ಇಸ್ಕೊಂಡಿದ್ದ ಅಮೌಂಟ್ ಕರೆಕ್ಟ್ ಟೈಮ್ ಕೊಟ್ಬಿಟ್ರೆ ಈ ತರ ಪ್ರಾಬ್ಲಮ್ ಆಗಲ್ಲ. ಸ್ವಂತ ಹೆಂಡತಿ ವಾಲನ ಅಡೆ ಇಟ್ಬಿಟ್ಟು ತೀರ್ಸೋ ಸ್ಥಿತಿನೇ ಬರಲ್ಲ. ನೀವು ಕೂಡ ನಂತರ ಹಾಕೋಬೇಡಿ.